ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ಚಳ್ಳಕೆರೆಯಿಂದ 16 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 3.5 ಎಕರೆ ಪಿತ್ರಾರ್ಜಿತ ಆಸ್ತಿಯನ್ನು ನೋಡಕ್ಕೆ ಹೋಗ್ತಿದ್ದೀನಿ. ನೋಡಿ, ಇದೇ ರೋಡ್ ಕಾಣ್ತಾ ಇದೆ. ಈ ಮಣ್ಣಿನ ರೋಡು ಚಳ್ಳಕೆರೆಯಿಂದ 16 ಕಿಲೋಮೀಟ್ರು ಟಾರ್ ರೋಡಲ್ಲಿ ಬಂದುಬಿಟ್ಟು 1 ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ. ಇದರ ಮಣ್ಣೇನು, ಇದ್ರ ಬೆಲೆ ಏನು, ಏನು ಲೊಕೇಶನ್ ಇದೆ, ಏನು ಫೆಸಿಲಿಟಿ ಇದೆ ಅಂತ ನೋಡೋಣ. ಫಸ್ಟು ಇದು ಒಂದು ನೀರಾವರಿ ಜಮೀನು. 3.5 ಎಕರೆ ಇದೆ. ಇದೊಂದು ನೀರಾವರಿ ಜಮೀನು. ಫಸ್ಟ್ ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್, ಕೆಂಪನೆಯ ಮಣ್ಣು. ನೋಡಿ, ಇದೆಲ್ಲ ಬರುತ್ತೆ. 2 ಪೀಸಸ್ ಸೇರಿ 3.5 ಎಕರೆ ಇದು ಜಮೀನು. ನೋಡಿ, ಮಣ್ಣು ನೋಡ್ತಾ ಇದ್ದೀರಾ, ತುಂಬ ಕೆಂಪಾದ ಮಣ್ಣು. ಇದರಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಹಾಕಿ ಖಂಡಿತ ಬೆಳೆಗಳನ್ನು ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನು ಫೆಸಿಲಿಟಿ ಇದೆ ಅಂದರೆ, ಇದು ಚಳ್ಳಕೆರೆಯಿಂದ 16 ಕಿಲೋಮೀಟ್ರು ನೀವು ಟಾರ್ ರೋಡಲ್ಲಿ ಬರಬೇಕು. 1 ಕಿಲೋಮೀಟ್ರ್ನಷ್ಟು ಮಣ್ಣು ರೋಡಲ್ಲಿ ಹೋಗಬೇಕು. ಇದು ಊರಿಗೆ ಕೂಡ ನಿಯರ್ ಇದೆ, ಅಂದರೆ ವಿಲೇಜ್ ಅಟ್ಯಾಚ್ ಇದೆ. ಈ ಜಮೀನು ಪಕ್ಕದಲ್ಲಿ ಅಕ್ಕಪಕ್ಕ ಮನೆ ಕಟ್ಕೊಂಡಿದ್ದಾರೆ, ವ್ಯವಸಾಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಆಮೇಲೆ ತೋರಿಸ್ತಿದ್ದೆಲ್ಲ ನಾನು. ನೋಡಿ, ಇಲ್ಲಿ ನೀರಾವರಿ ಒಂದು ಬೋರ್ ಇದೆ. ಬೋರಲ್ಲಿ ಫುಲ್ಲು 2.5 ಇಂಚ್ ನೀರು ಬರುತ್ತೆ. ಒಂದು ಬೋರು, ಸಪ್ರೇಟ್ TC ಮತ್ತು ಎಲ್ಲ ಕೂಡ ವ್ಯವಸ್ಥೆ ಇದೆ. ಈಗ ಈ ಜಮೀನಲ್ಲಿ ಈ ಕ್ಷಣಕ್ಕೆ ನೀವು ಬೆಳೆ ಇಡ್ಬೋದು, ಯಾವುದೇ ಬೆಳೆ ಬೇಕಾದ್ರೆ ಇಟ್ಕೋಬೋದು. ತುಂಬ ಕೆಂಪನೆಯ ಮಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ ಬಂದುಬಿಟ್ಟು ನೋಡಿ, ಆ ಮಣ್ಣಿನ ರೋಡ್ ಇದೆ ನೋಡಿ, ಅಲ್ಲಿ ಕಾರ್ ನಿಂತಿದೆ ನೋಡಿ ರೋಡಲ್ಲಿ, ಅದೇ ರೋಡು. ಆ ರೋಡಿಂದ ಆ ಕಡೆ ಆ ತೋಟ ಇದೆ, ಆ ಕಡೆ ನೋಡಿ, ಆ ತೋಟದವರೆಗೂ ಬರುತ್ತೆ ಇದೆಲ್ಲನ. ಆ ತೋಟದವರೆಗೂ ಬರುತ್ತೆ. ಅಕ್ಕಪಕ್ಕ ಎಲ್ಲ ತೋಟಗಳಿದೆ. ಇನ್ನೂ ಒಂದು ಹೇಳಬೇಕಪ್ಪ ಅಂದರೆ, ವೇದವತಿ ನದಿ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್ ಒಳ್ಳೆ ವಾಟರ್ ಸೋರ್ಸು. 500 ಮೀಟರ್ ಕೆರೆ ಇದೆ. ಹಾಗಾಗಿ ನೋಡಿ, ಆ ಕಡೆ ಸುತ್ತಮುತ್ತ ಎಲ್ಲ ತೋಟಗಳೇ, ಎಲ್ಲೂ ಕೂಡ ಕಡಿಮೆ ಇಲ್ಲ, ಎಲ್ಲ ತೋಟಗಳೇ. ನೋಡಿರಿ, ಅಲ್ಲಿ ಬೋರ್ ಇದೆ, ಅದೇ ಬೋರು ಮತ್ತು ಅದು ಸ್ಟಾರ್ಟರ್ ಕೂಡ ಎಲ್ಲ ಒಂದೇ ಥರ ಇದೆ. ಅಲ್ಲಿ ನಿಮಗೆ TC ಕೂಡ ನಿಮಗೆ ಕಾಣ್ತಾ ಇದೆ ನೋಡಿ. ಇಷ್ಟು ಇದರಲ್ಲಿರ್ತಕ್ಕಂಥ ಫೆಸಿಲಿಟಿ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದರ ರೇಟು, ಬೆಲೆ ಏನಪ್ಪ ಅಂತಂದರೆ, ಇವರು 13 ಲಕ್ಷ ಫೈನಲ್ ಅಂತ ಹೇಳ್ತಾರೆ. ಕಡಿಮೆ ಆಗುತ್ತೆ, ಇನ್ನು ಸ್ವಲ್ಪ ಕೂತ್ಕೊಂಡು ಹೆಚ್ಚು ಕಡಿಮೆ ಒಂದು 12 ಅಥವಾ ಸ್ವಲ್ಪ 12 ಹೆಚ್ಚು ಕಡಿಮೆ ಆಗ್ಬೋದು. ತುಂಬಾ ಚೆನ್ನಾಗಿದೆ ನೋಡ್ರಿ. ಅಲ್ಲೆಲ್ಲ ಮನೆ ಕಟ್ಕೊಂಡ್ರೆ ಸುತ್ತಮುತ್ತ ವಿಲೇಜ್ ಅಟ್ಯಾಚು, ಒಳ್ಳೆ ನೀರಿನ ವ್ಯವಸ್ಥೆ ಇದೆ. ಚಳ್ಳಕೆರೆ ಟೌನ್ಗೆ ಹತ್ರ ಇದೆ ಮತ್ತು ಪಿತ್ರಾರ್ಜಿತ ಆಸ್ತಿ. ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ತೋಟಗಳಿದ್ದಾವೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೋಡಿ, ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಬೆಳೆಗಳನ್ನು ಬೇಕಾದ್ರೂ ಬೆಳಿಬೋದು. ಇದ್ರ ಜೊತೆಗೆ ಇನ್ನೂ ನಮಗೆ ಚೆನ್ನಾಗಿ ಬೇಕಂತಂದರೆ, ನೀವು ಇನ್ನೂ ಏನಾದರೂ ಗೊಬ್ಬರ ಅದು ಇದೆಲ್ಲ ಹಾಕ್ಕೊಂಡು